ಅಪ್ಪು, ನೀನ್ ಯಾವಾಗೂ ಕ್ರಿಕೆಟರ್ ಆಗ್ಬೇಕು ಅಂತ ಹೇಳ್ತಾ ಇರ್ತೀಯ. ಸೊ ಅದ್ರಲ್ಲೂ ನಿನ್ಗೆ ಆಲ್ರೌಂಡರ್ ಆಗ್ಬೇಕು ಅಂದ್ರೆ ತುಂಬಾ ಇಷ್ಟ. ಸೊ ಇವಾಗ ನಾನು ಒಂದು ಕ್ವಶನ್ ಕೇಳ್ತೀನಿ ನಿನ್ಗೆ. ಸೊ ಆಲ್ರೌಂಡರ್ ಆಗ್ಬೇಕು ಅಂತ ನೀನು ಅನ್ಕೊಂಡಿರೋದ್ರಿಂದ ಸೊ ಇದಕ್ಕೆ ಆನ್ಸರ್ ಮಾಡು. ಬ್ಯಾಟಿಂಗ್ ಅಲ್ಲಿ ನಾವು ಬರೋಣ ಇವಾಗ ಸದ್ಯಕ್ಕೆ. ಸೊ ನಿನ್ ಪ್ರಕಾರ ಬ್ಯಾಟಿಂಗ್ ಅಲ್ಲಿ ಇಂಡಿವಿಜುವಲ್ ಸ್ಕೋರ್ಸ್ ಯಾರು ಮಾಡಿದ್ದಾರೆ ಎಲ್ಲ ಫಾರ್ಮೆಟ್ಸ್ ಅಲ್ಲೂ? ಟೆಸ್ಟ್ ಕ್ರಿಕೆಟ್ ಅಲ್ಲಿ ಇಂಡಿವಿಜುವಲ್ ಸ್ಕೋರ್ ಬಂದು ಬ್ರೈನ್ ಲಾರಾ ಅವ್ರು ಮಾಡಿದ್ದಾರೆ. 400 ರನ್ಸ್ ನಾಟ್ ಔಟ್ ಅಗೇನ್ಸ್ಟ್ ಇಂಗ್ಲೆಂಡ್ ಇನ್ 2004. ಅಂಡ್ ODI ಕ್ರಿಕೆಟ್ ಫಾರ್ಮೆಟ್ ಬಂದ್ರೆ ನಮ್ಮ ಇಂಡಿಯನ್ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಅವ್ರು ಮಾಡಿದ್ದಾರೆ 264 ರನ್ಸ್ ವರ್ಸಸ್ ಶ್ರೀಲಂಕಾ ಇನ್ 2014. ಅಂಡ್ ಇವಾಗ T20 ಕ್ರಿಕೆಟ್ ಫಾರ್ಮೆಟ್ಗೆ ಬಂದ್ರೆ ಆಸ್ಟ್ರೇಲಿಯನ್ ಬ್ಯಾಟರ್ ಆರೋನ್ ಫಿಂಚ್ ಅವರು ಮಾಡಿದ್ದಾರೆ 172 ರನ್ಸ್ ಇನ್ ಜಸ್ಟ್ 76 ಬಾಲ್ಸ್ ಅಗೇನ್ಸ್ಟ್ ಜಿಂಬಾಬ್ವೆ ಇನ್ 2018. ಇದ್ರ ಪ್ರಕಾರ ನೀನ್ ನೋಡೋದಾದ್ರೆ ಸೊ ಈಗ ಬ್ರಿಯಾನ್ ಲಾರಾ ಅವ್ರು ಮಾಡಿರೋ 400 ಆಗ್ಬಹುದು, ರೋಹಿತ್ ಶರ್ಮಾ ಅವ್ರು ಮಾಡಿರೋ 260 ಆಗ್ಬೋದು, 264 ಆಗ್ಬೋದು, ಇಲ್ಲ ಆರೋನ್ ಫಿಂಚ್ ಮಾಡಿರೋ 172 ಆಗ್ಬೋದು. ಇದನ್ನ ಬೀಟ್ ಮಾಡೋ ಚಾನ್ಸ್ ಇವಾಗಿನ ಪ್ರೆಸೆಂಟ್ ಇರೋ ಪ್ಲೇಯರ್ಸ್ಗೆ ಯಾರಿಗಾದ್ರೂ ಇದೆಯಾ? ಇವಾಗಿನ ಪ್ರೆಸೆಂಟ್ ಇರೋ ಪ್ಲೇಯರ್ಸ್ಗೆ ಬ್ರೈನ್ ಲಾರಾ ಅವ್ರು ಮಾಡಿರೋ 400 ರನ್ಸ್ ನ ಇದು ಬ್ರೇಕ್ ಮಾಡೋದಂದ್ರೆ ಅಷ್ಟೊಂದು ಈಸಿ ಅಲ್ಲ. ಮತ್ತೆ ODI ಅಲ್ಲಿ ನಮ್ಗೆ ಗೊತ್ತಿದ್ದು ಶುಭ್ಮನ್ ಗಿಲ್ ಅವರು ಮತ್ತೆ ವಿರಾಟ್ ಕೊಹ್ಲಿ ಅವ್ರಿಗೆ ಸ್ವಲ್ಪ ಚಾನ್ಸಸ್ ಇದೆ. ಮತ್ತೆ T20ದಲ್ಲಿ 172 ರನ್ಸ್ ನ ಮಾಡೋದಂದ್ರೆ ಅಷ್ಟೊಂದು ಇದೆಯಲ್ಲ, ಅದಕ್ಕೆ T20ದಲ್ಲಿ ಚಾನ್ಸಸ್ ಇದೆ. ಸೊ ಅಭಿಷೇಕ್ ಶರ್ಮಾಗೆ ಏನಾದ್ರು ಚಾನ್ಸಸ್ ಇದೆಯಾ, ಇಲ್ಲ ಜೈಸ್ವಾಲ್ಗೆ ಏನಾದ್ರು ಚಾನ್ಸಸ್? ಅಭಿಷೇಕ್ ಶರ್ಮಾಗೆ ಸ್ವಲ್ಪ ಚಾನ್ಸಸ್ ಇದೆ, ಬಟ್ ನಂಗೆ ಗೊತ್ತಿದ್ದು ಅವ್ರು ಬ್ರೇಕ್ ಮಾಡೋಕ್ಕಾಗೋದಿಲ್ಲ. ಓಕೆ, ಫೈನ್.